ಫಾಲ್ಗುಣ ಮಾಸದಲ್ಲಿ ಬರುವಂಥ ವಿಶೇಷವಾದ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಯಾವತ್ತು ಬಂದಿದೆ ತಿಳಿದುಕೊಳ್ಳೋಣ. ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ತಿಳಿಯೋಣ. ಯಾವ ಸಮಯಕ್ಕೆ ಚಂದ್ರ ಕಾಣಿಸಿಕೊಳ್ಳುತ್ತಾನೆ, ಚತುರ್ಥಿ ಪೂಜೆ ಹೇಗೆ ಮಾಡುವುದು ಎಲ್ಲವನ್ನೂ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಕೊನೆವರೆಗೂ ವಿಡಿಯೋ ನೋಡಿ. ಚತುರ್ಥಿ ಯಾವ ದಿನ ಬಂದಿದೆ ತಿಳಿಯೋಣ. ಮಾರ್ಚ್ 6ನೇ ತಾರೀಕು ಶುಕ್ರವಾರ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಬಂದಿದೆ. ಚತುರ್ಥಿ ತಿಥಿ ಯಾವಾಗ ಆರಂಭ? 6ನೇ ತಾರೀಕು ಶುಕ್ರವಾರ ಸಂಜೆ 5:53 ಆರಂಭವಾಗಿ 7ನೇ ತಾರೀಕು ಶನಿವಾರ ಸಂಜೆ 7:17 ಮುಕ್ತಾಯವಾಗುತ್ತದೆ. ಚಂದ್ರೋದಯ ಸಮಯ ಸೋಮವಾರ ಸಂಜೆ 8:55 ಚಂದ್ರೋದಯ ಸಮಯ ಆಗಿರುತ್ತದೆ. 7ನೇ ತಾರೀಕು ಚತುರ್ಥಿ ಮುಗಿದ ಮೇಲೆ ಚಂದ್ರೋದಯ ಆಗುತ್ತದೆ. ಅದೇ ಕಾರಣಕ್ಕಾಗಿ ನಾವು ಶುಕ್ರವಾರ ದಿವಸ 6ನೇ ತಾರೀಕು ಚಂದ್ರನ ಪೂಜೆಯನ್ನು ಮಾಡಬೇಕು. ನಮಗೆ ಸಂಜೆ ಚತುರ್ಥಿ ಆರಂಭ ಆಗುತ್ತದೆ. ಆದರೂ ನಾವು ಬೆಳಗ್ಗೆಯಿಂದಲೇ ಪೂಜೆ, ಚತುರ್ಥಿ ಉಪವಾಸ ಸಂಕಲ್ಪ ಮಾಡಿಕೊಳ್ಳಬೇಕಾಗುತ್ತೆ. 6ನೇ ತಾರೀಕು ಬೆಳಗ್ಗೆನೇ ಸ್ನಾನ ಮುಗಿಸಿಕೊಂಡು ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಸರಳವಾಗಿ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಉಪವಾಸ ಮಾಡಬೇಕಾಗುತ್ತೆ. ಗಣಪತಿ ಫೋಟೋ ಇದ್ದರೆ ಒರೆಸಿಕೊಂಡು ಗಂಧದ ಬೊಟ್ಟನ್ನು ಇಡಬೇಕು. ಗಣೇಶನ ವಿಗ್ರಹವಿದ್ದರೆ ಅಭಿಷೇಕ ಮಾಡಿ 21 ಗರಿಕೆಯನ್ನು ಅರ್ಪಿಸಬೇಕು. ಗಣೇಶನಿಗೆ ಕೆಂಪು ಹೂವನ್ನು ಅರ್ಪಿಸಿ ನೈವೇದ್ಯವಾಗಿ 11 ಅಥವಾ 21 ಮೋದಕವನ್ನು ಅರ್ಪಿಸಬೇಕು. ಧೂಪ ದೀಪವನ್ನು ಹಚ್ಚಬೇಕು. ನಂತರ ಗಣೇಶನ ಮಂತ್ರವನ್ನು ಹೇಳಬೇಕು. ಓಂ ಗಣಪತಿಯೇ ನಮಃ, ಓಂ ಗಣೇಶಾಯ ನಮಃ. ಗಣೇಶನ ಗಾಯತ್ರಿ ಮಂತ್ರವನ್ನು ಕೂಡ ಪಠಿಸಬಹುದು. ಇದರಲ್ಲಿ ನಿಮಗೆ ಯಾವ ಮಂತ್ರವಾದರೂ 108 ಬಾರಿ ಅಥವಾ 21 ಬಾರಿ ಪಠಿಸಿ ಗಣೇಶನ ಹತ್ರ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಕುಟುಂಬಕ್ಕಾಗಿ, ನನ್ನ ಕುಟುಂಬದವರ ಸಂತೋಷಕ್ಕಾಗಿ, ನನ್ನ ಮಕ್ಕಳ ಭವಿಷ್ಯಕ್ಕಾಗಿ, ಹಣದ ತೊಂದರೆಗಾಗಿ, ಆರೋಗ್ಯಕ್ಕಾಗಿ ಯಾವುದಾದರೂ ಸಂಕಲ್ಪವನ್ನು ಗಣೇಶನ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳಬಹುದು. ನಂಬಿಕೆಯಿಂದ ಪೂಜೆ ಮಾಡಿ ಗಣೇಶನ ಅನುಗ್ರಹ ಬೇಗನೆ ಎಲ್ಲರಿಗೂ ಸಿಗಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶ್ರೀ ಗಣೇಶಾಯ ನಮಃ. ಚತುರ್ಥಿ ಯಾವ ದಿನ ಬಂದಿದೆ, ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತದೆ, ಚತುರ್ಥಿ ಪೂಜೆ ಹೇಗೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.